ಮಾನ್ಯ ಉಪ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಡಿ. ಕೆ. ಶಿವಕುಮಾರ್ ಅವರ ಹುಟ್ಟು ಹಬ್ಬದ ಪ್ರಯುಕ್ತ ಕರ್ನಾಟಕ ಪ್ರದೇಶ ಮಹಿಳಾ ಕಾಂಗ್ರೆಸ್ ರಾಜ್ಯಾಧ್ಯಕ್ಷರಾದ ಶ್ರೀಮತಿ ಸೌಮ್ಯಾರೆಡ್ಡಿಯವರ ನೇತೃತ್ವದಲ್ಲಿ ಬಟ್ಟೆ ಹಾಗೂ ಪೌರಕಾರ್ಮಿಕರಿಗೆ ಸನ್ಮಾನಿಸಿ ದಿನಸಿ ಕಿಟ್ ವಿತರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಶಿವರಾಮ್ ಗೌಡ್ರು, ಡಾ. ಸಂಜಯ್ ಗೌಡ್ರು, ರಘುನಾಥ್ ನಾಯ್ಡುರವರು, ವಿಶ್ವ ಆರಾಧ್ಯರವರು ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಸನ್ಮಾನ್ಯ ಶ್ರೀ ಡಿ. ಕೆ. ಶಿವಕುಮಾರ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಆಯೋಜಿಸಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ಮಾಜಿ ಸಂಸದರು, ನಮ್ಮ ಹಿರಿಯರು ಆದಂಥ ಶಿವರಾಮೇಗೌಡರೇ, ಕಾಂಗ್ರೆಸ್ ಮುಖಂಡರು ಮತ್ತು PCC ಸದಸ್ಯರಾದ ಸಂಜಯ್ ಗೌಡ್ರೆ, ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರೇ ಮತ್ತೆ ಇಲ್ಲಿನ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿದ್ದಂಥ ರಘುನಾಥ್ ನಾಯ್ಡುರವರೇ, PCC ಸದಸ್ಯರೇ, ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರೇ ಹಾಗೂ ಇಲ್ಲಿ ಆಗಮಿಸಿರ್ತಕ್ಕಂಥ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಕಮಿಟಿಯ ಆಧಾರ ಸ್ತಂಭಗಳಾದಂತಹ ನನ್ನ ಕಾರ್ಯಕರ್ತ ಬಂಧುಗಳು, ಅಧಿಕಾರವನ್ನು ವಹಿಸಿಕೊಳ್ಳಲು ಮೊದಲು ಅಧ್ಯಕ್ಷರಾಗಿದ್ದಂಥ ಸನ್ಮಾನ್ಯ ಶ್ರೀ ಡಿ. ಕೆ. ಶಿವಕುಮಾರ್ ಅವರು ಬಹಳ ಒಂದು ರಾಜ್ಯದಲ್ಲಿ ಅಧಿಕಾರ ಹಿಡಿಯೋದ್ರ ಜೊತೆಗೆ ಜನಗಳಿಗೆ ಉಪಯೋಗವಾಗತಕ್ಕಂಥ ಏನಾದರೂ ಒಂದು ಕೊಡುಗೆಯನ್ನು ನಾವು ಕೊಡಬೇಕು ಅಂತ ಹೇಳಿ ಯೋಚನೆ ಮಾಡಿ ಅವತ್ತಿನ ದಿನ ಪಂಚ ಗ್ಯಾರಂಟಿಗಳನ್ನ ಅನೌನ್ಸ್ ಮಾಡೋದು. ಅವತ್ತಿನ ದಿನ ನಮ್ಮ ಪಕ್ಷದ ನಮ್ಮ ರಾಜ್ಯದಲ್ಲಿ ಆಡಳಿತ ನಡೆಸ್ತಕ್ಕಂಥ ಬಿಜೆಪಿ, ಕೇಂದ್ರ ಸರ್ಕಾರದಲ್ಲಿ ಆಡಳಿತಕ್ಕಂಥ ಬಿಜೆಪಿಯವರು ಬಹಳ ಕ್ರಿಟಿಸೈಸ್ ಮಾಡಿದ್ರು. ಇವರು ಪಂಚ ಗ್ಯಾರಂಟಿಗಳನ್ನ ಕೊಟ್ಟು ರಾಜ್ಯದ ಖಜಾನೆನ ಬರೀ ಮಾಡಿ ರಾಜ್ಯದ ಸಾಲವನ್ನಾಗಿ ಹೆಚ್ಚಿಸಿ ಸಾಲಗಾರ ರಾಜ್ಯವನ್ನಾಗಿ ಮಾಡ್ತಾರೆ ಅಂತ ಅವರು ಉಲ್ಲೇಖಿಸಿದ್ರು. ಆದರೆ ಯಾವತ್ತೂ ಅಂದಿದೆ ನಮ್ಮ ಅಧ್ಯಕ್ಷರ ಮತ್ತು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರೊಟ್ಟಿಗೆ ಮತ್ತು ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರೊಟ್ಟಿಗೆ ಡೆಲ್ಲಿಯ ನಾಯಕರೊಟ್ಟಿಗೆ ಸಮಾಲೋಚನೆ ಮಾಡಿ ಪಂಚ ಗ್ಯಾರಂಟಿಗಳನ್ನ ಕೊಟ್ಟರು. ಒಂದೇ ಕಾಲದಲ್ಲಿ ಚುನಾವಣೆ ನಿಂತವರು ಶಿವಕುಮಾರ್ ಅವರು ಚಿಕ್ಕ ವಯಸ್ಸಿನಿಂದಲೂ ಕೂಡ ಬಹಳ ಮಹತ್ವಾಕಾಂಕ್ಷೆಯನ್ನು ಇಟ್ಕೊಂಡು ಮಹಿಳಾ ವಾರ್ಡಾಧ್ಯಕ್ಷರು, ಮಹಿಳಾ ಬ್ಲಾಕ್ ಅಧ್ಯಕ್ಷರು, ಮಹಿಳಾ ಕಾರ್ಯಕರ್ತರು, ಮುಂಚಿನ ಘಟಕದ ಅಧ್ಯಕ್ಷರುಗಳಿಗೆ ಹಾಗೂ ಕಾರ್ಯಕರ್ತರಿಗೆ ಎಲ್ಲರಿಗೂ ವಂದನೆಗಳು. ಇವತ್ತು ನಮ್ಮ ಕನಕಪುರ ಬಂಡ ಅಂತ ಹೆಸರುವಾಸವಾಗಿರುವ ನಮ್ಮ ಸನ್ಮಾನ್ಯ ಡಿ. ಕೆ. ಶಿವಕುಮಾರ್ ಸಾಹೇಬರ 64ನೇ ಹುಟ್ಟುಹಬ್ಬ ದಿವಸ ಆಚರಣೆ ಮಾಡೋಕ್ಕೆ ನಾವೆಲ್ಲರೂ ಇವತ್ತು ಇಲ್ಲಿ ಪದ್ಮನಾಭನಗರ ಕ್ಷೇತ್ರದ ಕಾಂಗ್ರೆಸ್ ಕಚೇರಿ ಹತ್ರ ಸೇರಿದ್ದು. ಪ್ರತಿ ವರ್ಷ ಇದೇ ಪದ್ಮನಾಭನಗರ ಕ್ಷೇತ್ರದಲ್ಲಿ ತುಂಬಾ ವಿಜೃಂಭಣೆಯಿಂದ ನಮ್ಮ 2023ರ ಅಭ್ಯರ್ಥಿಯಾದ ರಘುನಾಥ್ ನಾಯ್ಡು ಅವರು ಪ್ರತಿ ಸಲ ಈ ಹುಟ್ಟುಹಬ್ಬ ಆಚರಣೆ ಮಾಡ್ತಾ ಇದ್ದಾರೆ. ಸಾಕಷ್ಟು ಬೈ ಎಲೆಕ್ಷನ್ಗಳಾಯ್ತು. ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲ ಬೈ ಎಲೆಕ್ಷನ್ ಅಲ್ಲೂ ಗೆದ್ದಿದ್ದಾರೆ. ಹಾಗೆ ಆ ಮಹಿಳಾ ಕಾಂಗ್ರೆಸ್ ಅಲ್ಲಿ ಸಂಘಟನೆಯಲ್ಲಿ ಪ್ರತಿಯೊಂದು ಜಿಲ್ಲೆಗೂ ಹೋಗ್ತಾರೆ. ಪ್ರತಿಯೊಂದು ಜಿಲ್ಲೆಯಲ್ಲೂ ಸಂಘಟನೆ ಬಗ್ಗೆ ಎಲ್ಲ ಹೇಳಿದ್ರೆ ಸೌಮ್ಯರೆಡ್ಡಿ ಅವರು ಸಂಘಟನೆ ಮಾಡ್ತಾ ಇರೋದಕ್ಕೆ ಒಂದು ಹುಮ್ಮಸ್ಸು ಇರುತ್ತೆ ಮಹಿಳೆಯರಿಗೆ ಅಂತ ಹೇಳ್ತಾ ಈಗ ನಮ್ಮ ಕಾರ್ಯಕ್ರಮ ಪ್ರತಿ ವರ್ಷದಂತೆ ಪದ್ಮನಾಭ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ 2023ರ ಅಭ್ಯರ್ಥಿ ರಘುನಾಥ್ ನಾಯ್ಡು ಅವರು ನಮ್ಮ ಅಧ್ಯಕ್ಷರ ಬರ್ತಾರನ್ನ ಹಾಗೆ ಪ್ರತಿ ವರ್ಷ ಯಾವಾಗ ಬಂದಿಲ್ಲಿ ನಮ್ಮ ಪದ್ಮನಾಭದಲ್ಲಿ ಆಫೀಸ್ ಓಪನ್ ಮಾಡ್ತಾ ಇದ್ದು ಇಲ್ಲಿವರೆಗೂ ಮಕ್ಕಳ ಶಿಕ್ಷಕರಾಗಿ ಎಲ್ಲ ಪೌರ ಕಾರ್ಮಿಕರು, ಬಡವರಿಗೆ ಮತ್ತೆ ಮುಖ್ಯರಿಗೆ ಸಮಾರಂಭ ರೂಪದೋತ್ಸವ ಮಾಡಿ ಈ ಕಾರ್ಯಕ್ರಮ ಪ್ರತಿ ವರ್ಷ ತುಂಬಾ ಅಚ್ಚುಕಟ್ಟಾಗಿ ಮಾಡ್ತಿರ್ತಾರೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಆಗಿರ್ತಕ್ಕಂಥ ನಮ್ಮೆಲ್ಲ ಮಹಿಳಾ ನಾಯಕರು, ನಮ್ಮ ಅಧ್ಯಕ್ಷರು, ಎಲ್ಲ ಅಧ್ಯಕ್ಷರು ಸೋಮರೆಡ್ಡಿ ಅವರು ಬಂದರೆ ಅವರಿಗೂ ಸಹ ಅವರಿಗೂ ಸಹ ಸ್ವಾಗತ ಕೊಡ್ತಾ ಇದ್ದೀವಿ. ಹಾಗೆ ನಮ್ಮ ಎಲ್ಲ ಸಂಸದರು ಅವರಿಗೂ ಸಹ ಈ ಹುಟ್ಟುಹಬ್ಬ ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಅವರಿಗೂ ಸಹ ಧನ್ಯವಾದಗಳನ್ನ. 30 ವರ್ಷ ಇನ್ನ ಹೆಚ್ಚೆಚ್ಚಿನ ಸಂಖ್ಯೆಯಲ್ಲಿ ಅಧ್ಯಕ್ಷ ಕಾರ್ಯಕ್ರಮ ಮಾಡ್ತಾರೆ ಅಂತ ಹೇಳ್ತಾ ಈಗಾಗಲೇ ಆಗಮಿಸುತ್ತೇವೆ. ಕ್ಷೇತ್ರದಿಂದ ಬಂದಿರುವ ನಾಯಕರು ಆಮೇಲೆ ಕಾರ್ಯಕರ್ತರು ಎಲ್ಲರಿಗೂ ನನ್ನ ಧನ್ಯವಾದಗಳು. ಇವತ್ತು ನಮ್ಮ ಈ ಪ್ರೋಗ್ರಾಮ್ಗೆ ಚೀಫ್ ಗೆಸ್ಟ್ ಆಗಿರೋ ಸೌಮ್ಯ ರೆಡ್ಡಿ ನಮ್ಮೆಲ್ಲರಿಗೂ ಅಕ್ಕ, ಆಮೇಲೆ ನಮ್ಮ ಸ್ಫೂರ್ತಿ, ಮಹಿಳೆಯರಿಗೆ ಅಲ್ಲ ಇನ್ಕ್ಲೂಡಿಂಗ್ ಅವ್ರ ತಮ್ಮಂದಿರಿಗೂ ಎಲ್ಲರಿಗೂ ಸ್ಫೂರ್ತಿ ಇದು. ಆಮೇಲೆ ರಘುನಾಥ್ ನಾಯ್ಡು ಅವರು, ಆಮೇಲೆ ಆರಾಧ್ಯ ಸರ್, ಆಮೇಲೆ ಶಿವರಾಮೇಗೌಡ
ಸೀನಿಯರ್ ಮೋಸ್ಟ್ ಲೀಡರ್. ಆಮೇಲೆ ಇಬ್ಬರು ಸ್ಟೈಲಿಶ್ ಸ್ಟಾರ್ ಇದ್ದಾರೆ ನಮ್ಮ ಕ್ಷೇತ್ರದಲ್ಲಿ, ಶಿವರಾಮ್ ಸಂಜಯ್ ಬಾಬು. ಇವರಿಬ್ಬರು ಎರಡು ಏಜ್ ಗ್ರೂಪಲ್ಲೂ ಸ್ಟೈಲಿಶ್ ಆಗಿ ಇದ್ರು. ಆಮೇಲೆ ಇಲ್ಲಿ ಸೇರೋರು ಎಲ್ಲರಿಗೂ ಸರ್. ಇವತ್ತು ಎಲ್ಲರಿಗೂ ಗೊತ್ತಂಗೆ ನಮ್ಮ ರಾಜ್ಯದ DCM ಸರ್ ಮತ್ತು ನಮ್ಮ ಪಾರ್ಟಿ ಪ್ರೆಸಿಡೆಂಟ್ DK ಶಿವಕುಮಾರ್ ಅವರ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಇವತ್ತಿನ ಕಾರ್ಯಕ್ರಮ ಮಾಡ್ತಾ ಇರೋ ನಮ್ಮ ರಘುನಾಥ್ ನಾಯಕ್ ಆಫೀಸ್ ಹತ್ರ DK ಶಿವಕುಮಾರ್ ಸರ್ ಬಗ್ಗೆ ಹೇಳ್ಬೇಕಂದ್ರೆ ಎಡೆ ಮಾತಲ್ಲಿ ಹೇಳ್ತೀವಿ, ಧೈರ್ಯ, ಛಲ. ಈ ಎಡೆ ಎಲ್ಲರೂ ಅಧಿಕಾರದಲ್ಲಿ ಇದ್ದಾಗ ಬೇರೆ ತರ ಒಂದು ಬಿಹೇವಿಯರ್ ಇರ್ಬೋದು, ಆದರೆ ಅಧಿಕಾರ ಬರೋ ಮುಂಚೆ ನಾನು ಬಂದೇ ಬರ್ತೀನಿ, ಅಧಿಕಾರ ಸಾಧಿಸ್ತೀನಿ, ಪಾರ್ಟಿನ ತಂದೇ ತರ್ತೀನಿ ಅಂತ ಆ ಛಲ ಇತ್ತು ನೋಡಿ. ಆ ಛಲ ಆಮೇಲೆ ಆ ಧೈರ್ಯ, ಎಂಥ ವ್ಯಕ್ತಿಗಳು ಎಂಥ ದೊಡ್ಡ ವ್ಯಕ್ತಿಗಳನ್ನು ಎದುರ್ಕೊಂಡು ಒಂದು ಸಾಧಿಸ್ಬೇಕು ಅಂದ್ರೆ ಏನೇ ಸಾಧಿಸ್ಲೇಬೇಕು ಅಂತ ಮಾಡಿದ್ರು ನೋಡಿ. ಅದೇ ಇವತ್ತು ನಮ್ಮೆಲ್ಲರಿಗೂ ಸ್ಫೂರ್ತಿ. ಅದರಿಂದ ನಾವು ತಗೋಬೇಕಂತ ಇದು ಮಾಡ್ತಾ ಇದ್ದೀವಿ. ಪ್ರತಿಯೊಂದನ್ನ ಬಹಳ ಚೆನ್ನಾಗಿ ನಡೆಸ್ಕೊಂಡು ಬರ್ತಾ ಇರ್ತಕ್ಕಂಥ ರಘುನಾಥ್ ನಾಯ್ಡು ಅವರೇ, ಅದೇ ರೀತಿ ಬಹಳಷ್ಟು ಜನ ನಾಯಕರು ಬಂದಿದ್ದಾರೆ. ಯಾಕಂದ್ರೆ ಮೇಡಮ್ ಅವರು ಮತ್ತೊಂದು ಕಾರ್ಯಕ್ರಮ ಹೋಗ್ಬೇಕಾಗಿರೋದ್ರಿಂದ ನಾವು ಎಲ್ಲರಿಗೆ ಸೇರಿದ ಸಮಯ ಆಗುತ್ತೆ, ಹಾಗಾಗಿ ಎಲ್ಲ ಕ್ಷಮಿಸಬೇಕು. ಎಲ್ಲ ನಾಯಕರಿಗೂ ನಾನು ಮತ್ತೊಮ್ಮೆ ನಮಸ್ಕಾರ ಮಾಡ್ತಾ, ಎಲ್ಲರಿಗಿಂತ ಮುಖ್ಯವಾಗಿ ನಮ್ಮ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ನಮ್ಮೆಲ್ಲ ಒಂದು ಪಕ್ಷದ ನಾಯಕರು ಬಂದಿದ್ದೀರಾ. ಯಾಕೆಂದ್ರೆ ಪಕ್ಷದಲ್ಲಿ ಒಂದು ಕಾರ್ಯಕರ್ತರೇ ಶಕ್ತಿನೇ, ಒಂದು ಪಕ್ಷ ಒಂದು ಒಗ್ಗಟ್ಟಾಗಿ ಕೆಲಸ ಮಾಡಬೇಕಾದ್ರೆ, ಪಕ್ಷ ಅಧಿಕಾರಕ್ಕೆ ಬರಬೇಕಾದ್ರೆ ಬಹಳ ಮುಖ್ಯವಾದಂತಹ ಪಿಲ್ಲರ್ ಯಾವುದು ಅಂದ್ರೆ ಅದು ಕಾರ್ಯಕರ್ತರು ಮತ್ತೆ ಲೀಡರು. ಇವೆಲ್ಲ ನಿಮ್ಗೆಲ್ಲರೂ ನಮಸ್ಕಾರ ಮಾಡ್ತೀವಿ. ಅದೆಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಪೌರ ಕಾರ್ಮಿಕರ ಹೆಣ್ಣು ಮಕ್ಕಳು ಬಂದಿದ್ದಾರೆ. ನಿಮ್ಗೆಲ್ಲರೂ ಶರಣಾಗಿ. ಯಾಕೆಂದ್ರೆ ಕಾಂಗ್ರೆಸ್ ಪಕ್ಷ ಶತಮಾನಗಳಿರುವ ಕಾಂಗ್ರೆಸ್ ಪಕ್ಷ ಅಧಿಕಾರ ಇದಕ್ಕೆ ಬಂದಂತ ಪಕ್ಷ ಅಲ್ಲ ಇದು. ಈ ದೇಶಕ್ಕೆ ಸ್ವತಂತ್ರ ತಂದುಕೊಡೋದಕ್ಕೆ ಬಂದಂತ ಉಟ್ಕೊಂಡಂತ ಪಕ್ಷ. ಆವತ್ತಿಂದ ಇವತ್ತು ಹೆಣ್ಣು ಮಕ್ಕಳಿಗೆ ವಹಿಸಿದ ಕಾಂಗ್ರೆಸ್ ಪಾರ್ಟಿಗೆ ಇದು ಬಂಧುಗಳೇ, ವೇದಿಕೆ ಮೇಲಿರುವ ನಿಮ್ಮ ಎಲ್ಲರ ಮೆಚ್ಚಿನ ನಾಯಕಿ ಹಾಗೂ ಎಲ್ಲ ಬಡವರಾಗಲಿ ಶ್ರೀಮಂತರಾಗಲಿ ಯುವಕರಾಗಲಿ ಎಲ್ಲರನ್ನೂ ಒಂದು ಹೊಂದಾಣಿಕೆಯಿಂದ ಕರ್ಕೊಂಡು ಹೋಗ್ತಾ ಒಂದು ಸೌಮ್ಯವಾದ ಪೊಲಿಟಿಷಿಯನ್ ಸೌಮ್ಯ ರೆಡ್ಡಿ ಅವರು. ಸೊ ಅವ್ರಿಗೂ ಸ್ವಾಗತ ಕೊಡ್ತಾ, ಅದೇ ರೀತಿ ಮಾಜಿ ಸಂಸದರು ಮಾಜಿ ಶಾಸಕರು ಹೇಳ್ತಾ ಇದ್ರು ಸ್ಟೈಲಿಶ್ ಅನ್ನೋದಕ್ಕೂ ಒಂದು ಬೆಲೆ ಇದೆ. ಆ ಸ್ಟೈಲಿಶ್ ಅನ್ನೋದಕ್ಕೂ ಒಂದು ಕೆಲಸ ಕೂಡ ಸ್ಟೈಲಿಶ್ ಆಗಿ ಮಾಡ್ತಾರೆ, ಜನರ ಸೇವೆ ಅಂತ ಹೇಳ್ತಾರೆ ನಮ್ಮ ಶಿವರಾಮೇಗೌಡ್ರೆ. ಅದೇ ರೀತಿ ನಮ್ಮ BMTC ಅಧ್ಯಕ್ಷರಾದ ಆರಾಧ್ಯ ಅವರೇ ಹಾಗೂ 2023 ನಮ್ಮ ಅಭ್ಯರ್ಥಿಯಾದ ರಘುನಾಥ್ ನಾಯ್ಡು ಅವರೇ, ನಮ್ಮ ಲಕ್ಷ್ಮೀಪತಿ ಅವರೇ, ಹರಿರೆಡ್ಡಿ ಅವರೇ, ನಮ್ಮ ಗೋವಿಂದರಾಜು ಅವರ ಮಿಸಸ್ ನಮ್ಮ ಸುಜಾತಾ ಗೋವಿಂದರಾಜು ಅವರೇ, ಅದೇ ರೀತಿ ನಮ್ಮ ಇಬ್ಬರು ಬ್ಲಾಕ್ ಪ್ರೆಸಿಡೆಂಟ್ಸ್ ಆದ ಪವನ್ ಅವರು ಹಾಗೂ ಅಕ್ಬರ್ ಅವರು ಹಾಗೂ ಜಗದೀಶ್ ನಲ್ವೇನು ಇಲ್ಲಿರುವ ಎಲ್ಲ ಹರೀಶ್ ಎಲ್ಲ ನಾಯಕರು ಮಾನವಣ್ಣ ಇರ್ಬೋದು, ಎಲ್ಲ ನಮ್ಮ ಚಾಂದು ಎಲ್ಲರೂ ಸೇರಿ ಇವತ್ತೇನು ಎಲ್ಲ ವೇದಿಕೆ ಮೇಲೆ ಇಲ್ಲಿರುವವರು, ಮುಖ್ಯವಾಗಿ ಪೌರ ಕಾರ್ಮಿಕರು ನಿಮ್ಗೊಂದು ವಾಟ್ಸಪ್. ಯಾಕೆಂದ್ರೆ ಪ್ರತಿ ಕಾರ್ಯಕ್ರಮದಲ್ಲೂ ಯಾರೇ ಏನೇ ಸೇವೆ ಮಾಡಲಿ ಏನೇ ಮಾಡಲಿ ನಿಮ್ಮ ಕೈ ಜೋಡಿಸಿದ್ರು ನಿಮ್ಗೊಂದು ಯಾವತ್ತೂ ಒಂದು ಪ್ರೀತಿ ಚಪ್ಪಾಳೆ ಇರಲಿ. ಯಾಕಂದ್ರೆ ನೀವು ಇರೋದ್ರಿಂದ ನಾವಿಲ್ಲಿ ಕೂತ್ಕೊಳ್ಳಿಕ್ಕೆ ಸಾಧ್ಯ ಅಂತ ಹೇಳಿಕ್ಕಿತ್ತು. ಇವತ್ತಿನ ಕಾರ್ಯಕ್ರಮದ ಉದ್ದೇಶ ನನ್ನ ಪ್ರೀತಿಯ ಮೈ ಇನ್ಸ್ಪಿರೇಷನ್ ಅಂತಾನೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ DK ಶಿವಕುಮಾರ್ ಸಾಹೇಬರು ಅವ್ರು ಹುಟ್ಟಿದ ದಿನ ಏನ್ ಮಾಡ್ತಾರೆ ಅಂದ್ರೆ ಅವ್ರೊಂದು ಮಾತಾಡ್ತಾರೆ, ಜೊತೆಗೂಡಿ ಬರುವುದು ಆರಂಭ, ಜೊತೆಗೂಡಿ ಯೋಚಿಸುವುದು ಪ್ರಗತಿ, ಜೊತೆಗೂಡಿ ಕೆಲಸ ಮಾಡೋದು ಯಶಸ್ಸು. ನಾನು ಇವತ್ತು ಮಾತು ಕೊಡ್ತೀನಿ ಅಂತ ಇವತ್ತು ನಮ್ಮ ಬ್ಲಾಕ್ ಪ್ರೆಸಿಡೆಂಟ್ಸ್ ಹೇಳ್ತಾ ಇದ್ರು. ನಾವು ಒಗ್ಗಟ್ಟಾಗಿ ಹೋಗ್ತೀವಿ, ನಾವು ಯಾವುದೇ ಭೇದ ಭಾವ ಮಾಡಲ್ಲ. ಯಾರಿರಲಿ ಯಾರು ಹೋಗ್ಲಿ, ಯಾರು ಬರ್ಲಿ ಯಾರು ಹೋಗ್ಲಿ. 28ಕ್ಕೆ ಹಾಗೂ ಬರೋ ಕಾರ್ಪೊರೇಷನ್ ಚುನಾವಣೆಯಲ್ಲಿ ಬಹುಮತದಲ್ಲಿ ನಮ್ಮ DK ಶಿವಕುಮಾರ್ ಸಾಹೇಬರು, ರಾಮಲಿಂಗಾರೆಡ್ಡಿ ಸಾಹೇಬರು ನೇತೃತ್ವದಲ್ಲಿ, ಸೋನಿಯಾ ರೆಡ್ಡಿ ಮೇಡಮ್ ನೇತೃತ್ವದಲ್ಲಿ ಈ ಕ್ಷೇತ್ರದಲ್ಲಿ ಯಾವ ಮಟ್ಟ ಕೇಡಾರ್ ಪಾರ್ಟಿ ಮಾಡಬೇಕು, ಒಂದು ಸಂಘಟನೆ ಮಾಡಬೇಕು, ಪ್ರತಿಯೊಂದು ಹೆಜ್ಜೆಯನ್ನು ನಾವೆಲ್ಲ ಒಗ್ಗಟ್ಟಾಗಿ ಸೇರ್ತೇವೆ ಅಂತ ಹೇಳ್ತಾ ಎರಡು ಮಾತನ್ನು ಮುಗಿಸ್ಕೊಂಡು ಕೊನೆಯದಾಗಿ ನನ್ನ ಕೊನೆ ಮನಸ್ಸಿನ ಅಭಿಪ್ರಾಯ. ಯಾಕೆಂದ್ರೆ DK ಸಾಹೇಬರು ಹುಟ್ಟಿದ ನಾನು ಮನಸಾರಿ ವಿಶ್ ಮಾಡೋದು ಮುಂದಿನ ಮುಖ್ಯಮಂತ್ರಿ ಆಗಲಿ ಅಂತ ಹುಟ್ಟಿದ ದಿನ ಅವರಿಗೆ ವಿಶ್ ಮಾಡ್ತಾರೆ. ಈಗ ಎರಡು ಮಾತನ್ನು ಮುಗಿಸ್ತಾನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ
ಕಾಂಗ್ರೆಸ್. ಏನ್ ಪ್ರಾಬ್ಲಮ್? ಆಯ್ತು 64ಗೆ 64 65ಕ್ಕೆ 64 65ಕ್ಕೆ ಸಂದೇಹಗಳು ಒಂದು ಜನ ಮುಂದಿಟ್ಟಿದ್ದಾರೆ. ಇದು ನನ್ನ ಅಭಿಲಾಷೆ. ಬರೀ ಡಿ.ಕೆ. ಶಿವಕುಮಾರ್ ಅವರ ಹುಟ್ಟುಹಬ್ಬ ಮಾಡ್ಕೊಳ್ಳೋದಂದ್ರೆ ಗೌರವನೇ ಇಲ್ಲ. ಅದು ಆ ಜವಾಬ್ದಾರಿ ಬೇಡ. ಮುಂದಿನ ವರ್ಷಾನು ಸಹಿತ ನಾವು ಡಿ.ಕೆ. ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡಬೇಕು, ಮುಖ್ಯಮಂತ್ರಿ ಆಗಲಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಒಂದು ಒಳ್ಳೆಯ ವಿಚಾರವನ್ನು ಮುಂದಿಟ್ಟಿದ್ದಾರೆ. ಈ ಸಮಾರಂಭಕ್ಕೆ ನಾನೇ ಸ್ವಾಗತ ಮಾಡುತ್ತೇನೆ. ನಮ್ಮ ಬೆಂಗಳೂರು ನಗರದ ಮಾಜಿ ಮೇಯರ್ ಮತ್ತು ನನ್ನ ಆತ್ಮೀಯರು, ನಮ್ಮ ನಾಗನೂರು ತಾಲೂಕಿನವರಾದಂತ ಸನ್ಮಾನ್ಯ ಬಿಚ್ಚಪ್ಪವರು, ಬಿಟಿ ಕಾಂಗ್ರೆಸ್ನ ಮುಖಂಡರಾಗಿರ್ತಕ್ಕಂಥ ಬಿಟಿ ಶ್ರೀನಿವಾಸ ಮೂರ್ತಿ ಅವರು, ಹಾಗೆಯೇ ಜಿ ಕೃಷ್ಣಪ್ಪರವರು ಎಲ್ಲ ಸಹಿತ ಸಮಾರಂಭಕ್ಕೆ ಬಂದಿದ್ದಾರೆ. ಸ್ವತಃ ತಮ್ಮ ಹುಟ್ಟುಹಬ್ಬಕ್ಕೆ ಫ್ಲೆಕ್ಸ್ ಹಾಕಬೇಡಿ, ಹೆಚ್ಚು ಪ್ರಚಾರ ಬೇಡ, ಬಹಳ ಸಿಂಪಲ್ ಆಗಿ ಬರ್ತಡೇ ಮಾಡಿಕೊಳ್ಬೇಕು ಅಂತ ಹೇಳಿ ಅವರು ಬೆಂಗಳೂರು ಬಿಟ್ಟು ತಮಿಳುನಾಡಿನ ಕಡೆಗೆ ದೇವಸ್ಥಾನಕ್ಕೆ ಅವ್ರ ಪ್ರತಿಜ್ಞೆ ಮಾಮೂಲಿ. ಬಹುಶಃ ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ರಾಜಕಾರಣಿಗಳ ಪೈಕಿ ಅತಿ ಹೆಚ್ಚು ದೇವಸ್ಥಾನಗಳಿರ್ತಕ್ಕಂಥ ರಾಜಕಾರಣಿ ಅವರೈತೆ, ದೇವರ ಮೇಲೆ ಭಕ್ತಿ ಇರ್ತಕ್ಕಂಥ ರಾಜಕಾರಣಿ ಅವರೈತೆ ಅದು ಡಿ.ಕೆ. ಶಿವಕುಮಾರ್ ಅವರು ಅಂತ ಹೇಳಿದ್ರೆ ತಪ್ಪೇನಾಗುವುದಿಲ್ಲ. ಹಾಗೆಯೇ ಈ ಸಮಾರಂಭಕ್ಕೆ ನನ್ನ ನನ್ನ ಆರಾಧ್ಯವರು, ಬಿಎಂಟಿಸಿ ಅಧ್ಯಕ್ಷರನ್ನ ಆತ್ಮೀಯರು, ಎಲ್ಲ ಕಾರ್ಯಗೌರವರಿಂದ ಬಲವರ್ತಿ ಡಿ.ಕೆ. ಶಿವಕುಮಾರ್ ಅವರ ಹುಟ್ಟುಹಬ್ಬ ದಿವಸ ಪದ್ಮನಾಭರಿಂದ ಮುಂಚಾರದಿಂದ ಇರಬೇಕು ಅಂತ ಹೇಳಿ ಇಲ್ಲಿ ಬಂದಿರ್ತಕ್ಕಂಥ ಆರಾಧ್ಯ ಅವರೇ, ಹಾಗೆಯೇ ನನ್ನ ಸಹೋದರಿ ನಮ್ಮ ರಾಮಲಿಂಗ ರೆಡ್ಡಿ ಅವರು, ಬಹಳ ಜನ ಮಂತ್ರಿಗಳು ನೋಡ್ತೀವಿ ನಾವು, ಸೌಮ್ಯ ಬಹಳ ಜನ ಮಂತ್ರಿಗಳು ನೋಡ್ಬಿಟ್ಟಿದ್ದೇವೆ. ರಾಮಲಿಂಗ ರೆಡ್ಡಿ ಅಂತ ಸ್ಪೆಷಲ್ ಕೆಟಗರಿ, ಎಲ್ಲರನ್ನೂ ವಿಶ್ವಾಸಕ್ಕೆ ಹೋಗ್ತಕ್ಕಂಥ ಕೆಟಗರಿ ಇರ್ತಕ್ಕಂಥದ್ದು ಅದು. ಸೌಮ್ಯ ರೆಡ್ಡಿ ಅವರು ಅಂದ್ರೆ ಮುಂದಿನ ನಿಮಿಷ ಸೌಮ್ಯ ರೆಡ್ಡಿ ಮೇಡಮ್ MLA ಆಗಿದ್ದಾಗ 220 ಏನು MLAಗಳಿದ್ರು ಏಕೈಕ MLA ಅಂತ ಅವರಲ್ಲಿ ಯಾವ್ದ್ರಲ್ಲೇ ಅರ್ಥ ಮಾಡ್ಕೊಂಡಿರ್ಬೇಕು ಪ್ರತಿಯೊಬ್ಬರನ್ನು. ಅವರು ಒಬ್ಬರು ಯಾರ ಹತ್ರನೂ ಏನು ಯಾವುದೇ ಒಂದು ಟ್ರಾನ್ಸ್ಫರ್ಗಾಗಲಿ ಇದಾಗಲಿ ಒಂದು ಆಫೀಸರ್ಗಾಗಲಿ ಒಂದು ಕಡೆ ಅವ್ರ ಟೈಮು ಅವ್ರ ಪ್ರಿನ್ಸಿಪಲ್ಸ್ ಅವ್ರ ಹತ್ರ ಲಾಸ್ಟ್ ಟೈಮ್ ಇದ್ದಾಗ ನಾನು ಎಷ್ಟೋ ಜನ MLAಗಳನ್ನ ಮಿನಿಸ್ಟರ್ ಸಾಕಷ್ಟು ಜನ ನೋಡಿದ್ದೀನಿ. ಇವರು ತಮಿಳುನಾಡಲ್ಲಿ ನೋಡಿದ್ದೀನಿ, ಇಲ್ಲಿ ನೋಡಿದ್ದೀನಿ, ಆಂಧ್ರದಲ್ಲಿ ನೋಡಿದ್ದೀನಿ. ಇಷ್ಟು ಜನಕ್ಕೂ ಏಕೈಕ MLA ಅಂದ್ರೆ ಇವತ್ತು ಕೇಳಿದ್ರೆ ನಮ್ಮ ಸೌಮ್ಯ ರೆಡ್ಡಿ ಮೇಡಮ್ ಅವರು ಹೇಳ್ತೀನಿ. ಆ ಥರ MLA ಆಗಬೇಕು, ಅದೇ ಥರ ನಮಗೆ CM ಆಗಬೇಕು ಮುಂದಕ್ಕೆ ಅಂತ ಕೇಳ್ತೀನಿ. ಮುಂದಕ್ಕೆ ಒಂದು ವರ್ಷ ಆದಷ್ಟು ಹೇಳಿದೆ. ಈಗ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಅವ್ರಿಗೂ ಧನ್ಯವಾದಗಳು. ಅವರಿಗೆ ತುಂಬ ಹಿರಿಯರು, ಅವ್ರ ವಯಸ್ಸು ಅಷ್ಟಿಲ್ಲ, ಅವ್ರ ಅನುಭವ ಅಷ್ಟಿಲ್ಲ, ನಮ್ಮ ವಯಸ್ಸು ಅಷ್ಟು ಹಿರಿಯರವರು. ಇನ್ನು ಸಂಜೆ 35 ವರ್ಷ ಇದು ನಮ್ಮ ಸಂಜಯ್ ಗೌಡರು, ನಮ್ಮ ಸ್ನೇಹಿತರು, ಇನ್ನ ನಮ್ಮ ಲಕ್ಷ್ಮೀ ಭಟ್ರನವರು ಎಲ್ಲರೂ ಗೊತ್ತಿರೋರು. ಅವ್ರ ಬಗ್ಗೆ ಏನು ಹೇಳಿಲ್ಲ, ಎಲ್ಲರಿಗೂ ನಮ್ಮನ್ನ ಬೈತಾರೆ, ನಮ್ಮನ್ನ ಓದ್ತಾರೆ, ನಮಗೆ ಚೆನ್ನಾಗಿ ಕೆಲಸ ಮಾಡ್ತಾರೆ. ಅದೇ ಲಕ್ಷ್ಮೀ ಭಟ್ರನವರು ಮತ್ತೆ ಥ್ಯಾಂಕ್ಸ್ ಹೇಳ್ತೀನಿ. ನಮ್ಮ ಪವನ್ ಕುಮಾರ್ ಬ್ಲಾಕ್ ಪ್ರೆಸಿಡೆಂಟ್ ಅವರು, ಅಕ್ಬರ್ ಅವರು, ಈ ಕಡೆ ಮಾದೇವಣ್ಣ ಅವರು, ನಮ್ಮ ಬಿಟಿ ಶ್ರೀನಿವಾಸ ಮೂರ್ತಿ ಅವರು, ಸುಜಾತ ಅವರು, ಹುಚ್ಚಪ್ಪನವರು. ಲಾಸ್ಟ್ ಟೈಮ್ ನಾನು MLA ನಿಂತಿದ್ದಾಗ ಅವರೇ ಇನ್ಚಾರ್ಜ್ ಇದ್ರು, ಅವರು ಸಹಾಯಕ್ಕೆ ಪ್ರೋತ್ಸಾಹ ಮಾಡಿದ್ರು. ಆಮೇಲೆ ನಮ್ಮ ಕೃಷ್ಣಪ್ಪನವರು ಪ್ರೆಸಿಡೆಂಟ್ ಆಗಿದ್ರು. ಅವರಿಬ್ಬರು ಸಹಾಯಕ್ಕೆ ಪ್ರೋತ್ಸಾಹ ಮಾಡಿ ಯಾರು ಕೆಲಸ ಮಾಡ್ತಾರೋ ಅವರಿಗೆ ಅಂತ ಎಕ್ಸಾಂಪಲ್ ಇವತ್ತು ಕೇರಳದಲ್ಲಿ ಆಗಿದೆ. ಯಾರು ಕೆಲಸ ಮಾಡೋರಿಗೆ ಟಿಕೆಟ್ ಕೊಡ್ತಾರೆ ಕಾರ್ಪೊರೇಷನ್ ಇದರಲ್ಲಾಗಲಿ, ಪಕ್ಷ ಹೈಕಮಾಂಡ್ ಅಂದ್ಕೊಂಡ್ರು ಲೋಕಲ್ ಜನರು ಏನಂತಾರೋ ಅವ್ರು ಯಾರು ಕೆಲಸ ಮಾಡ್ತಾರೋ, ಯಾರಿಗೆ ಇನ್ಫ್ಲೂಯೆನ್ಸ್ ಹೋಗಿ ಯಾರಿಗೆ ಒಂದು ಸರ್ವೆ ರಿಪೋರ್ಟ್ ತಗೊಂಡು ಹೋಗ್ಬೇಕು, ಅದರಿಂದ ಕೇರಳದಲ್ಲಿ ಕೊಟ್ಟಿದ್ದೆಲ್ಲ ಅರ್ಥ ಆಗಿರ್ಬೇಕು. ಇನ್ನು ಮುದ್ರಾಜ್ ಏನವರು ಒಳ್ಳೆ ಕೆಲಸ ಮಾಡ್ತಾರೆ, ಆದಷ್ಟು ನರೇಂದ್ರ ಏನವರು ಇದ್ದಾರೆ, ನಮ್ಮ ಕರೇಸಂದ್ರ, ಇನ್ನು ಜಮೀರ್ ಇದ್ದಾರೆ, ನಮ್ಮ ಮಹಾರಾಜ ಸರ್ ವೈಸ್ ಪ್ರೆಸಿಡೆಂಟ್, ನಮ್ಮ ಹಳೆ ಬ್ಲಾಕ್ ಪ್ರೆಸಿಡೆಂಟ್ ಇದ್ದಾರೆ. ಅಣ್ಣ ಹೇಳಿದ್ರು ನಮ್ಮ ಬ್ಲಾಕ್ ಪ್ರೆಸಿಡೆಂಟ್ ಅವರು ಬಕ್ಷಿ ಸಾಹೇಬರು. ಈ ಕಾರ್ಯಕ್ರಮ ನಮ್ಮ ಡಿ.ಕೆ. ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಆಗಿದ್ದ ರಾಷ್ಟ್ರದಲ್ಲಿ ಈ 14 ಎಲ್ಲ 25,000 ಜನ ಸೇರಿಸಿ ಮೇಕೆದಾಟು ಅಂತ ರಾಷ್ಟ್ರೀಯ ಮಾಡಿದ್ದೆ. ಎಲ್ಲರೂ ಫಸ್ಟ್ ಟೈಮ್ ಮೇಕೆದಾಟು ಮಾಡಿದಾಗ ಸರ್ ನಾಯ್ಡು ಮಾಡಲ್ಬಿಡ್ತಾರೆ, ಮಾಡಿದ್ರು ಸರ್ ನಾಯ್ಡು ಹೋಗಿಸ್ಬೇಡಿ ಸರ್, ಓಡೋಗ್ಬಿಡ್ತಾರೆ ಸರ್, ನಾಯ್ಡಿಗೆ ಎಕ್ಸ್ಪೀರಿಯನ್ಸ್ ಎಲ್ಲ ಅಂತ ಹೇಳಿದ್ರು. ಒಂದು ನಮ್ಮ ಚೌಟ್ರಿ ಇದ್ದಾಗ
ಆದ್ರೆ ಅವತ್ತು ಡಿ ಕೆ ಶಿವಕುಮಾರ್ ಸಾಹೇಬರು, ಸುರೇಶ್ ಸಾಹೇಬರು ಇಲ್ಲ ಬಿಡ್ರಿ ನಾವು ನೋಡ್ಕೊಂತೀವಿ ಅಂತ ಹೇಳಿದ್ರು. ಅವತ್ತಿಂದ ಅವ್ರ ಜೊತೆಲಿದ್ದೀನಿ. ಅವ್ರು ಹೇಳಿದಂಗೆ 25 ಸಾವಿರ ಊಟ ಮಾಡಿಸೋದು ರೆಡಿ ಮಾಡಿಸ್ಕೊಟ್ಟಿಲ್ಲ. ಅವ್ರು 25 ಸಾವಿರ 30 ಸಾವಿರ ಗಳಿಗೆ ಎಲ್ಲ ಉಳಿತು. ಈಗ ನಮ್ಮ ಸಾಹೇಬರು ನೆಕ್ಸ್ಟ್ ಟೈಮ್ ಮುಂದಿನ ವರ್ಷ CM ಆಗೇ ಇರ್ತಾರೆ. ಅವ್ರು ಹುಟ್ಟಿದಪ್ಪ ಅವತ್ತಿಲ್ಲ ಅಂದ್ರೂ ಇಡೀ ಗ್ರೌಂಡ್ ಅಲ್ಲಿ ಪದ್ಮನಾಭ ನಗರದಲ್ಲಿ 25 ಸಾವಿರಕ್ಕಿಂತ ಜನ ಸೇರಿಸಿ ಹೈಯೆಸ್ಟ್ ಆಗಿ ಇಡೀ ಬೆಂಗಳೂರಲ್ಲಿ ಯಾರು ಮಾಡಿರ್ಬೋದು ಅಂತ ಫಂಕ್ಷನ್ ಮಾಡಿ ಅವ್ರ CM ಆಗಿ ಮಾಡಿ ತೋರಿಸ್ತೀವಿ. ನಮ್ಮ ಕೆಪಾಸಿಟಿ ತೋರಿಸ್ತೀವಿ. ಮುಂದಿನ ಸಲ ಪದ್ಮನಾಭ ನಗರದಲ್ಲಿ ಪಕ್ಷ ಯಾರಿಗೆ ಟಿಕೆಟ್ ಕೊಡ್ಲಿಲ್ಲ ಸಂಬಂಧ ಇಲ್ಲ, ಕಾಂಗ್ರೆಸ್ ಬಂದೇ ಬರುತ್ತೆ. ಯಾರು ಏನೇ ಮಾಡಿದ್ರು, ನಾನು ಮಾಡಿರ್ಬೋದು, ಇನ್ನೊಬ್ರು ಮಾಡ್ಬೋದು, ಸಂಜಯ್ ಗೌಡ್ರು ಮಾಡ್ಬೋದು, ಸಿದ್ದರಾಮಯ್ಯ ಮಾಡ್ಬೋದು, ಪಕ್ಷಕ್ಕೆ ಲೆಕ್ಕ ಇರುತ್ತೆ. ಒಂದು ಇಂಟೆಲಿಜೆನ್ಸ್ ಇರುತ್ತೆ. ಇಂಟೆಲಿಜೆನ್ಸ್ ಟಿಕೆಟ್ ಕೊಡ್ತಾರೆ. ಅವರೇ ನೆಕ್ಸ್ಟ್ ಟೈಮ್ ಇಲ್ಲಿ ಗೆಲ್ತಾರೆ. ಏನಕ್ಕೆ ಎಲ್ಲೇ ಏನೇ ಗೆದ್ರು ನೆಕ್ಸ್ಟ್ ಟೈಮ್ ಪದ್ಮನಾಭ ಕಾಂಗ್ರೆಸ್ ಬರುತ್ತೆ ಅಂತ ಎಲ್ಲರಿಗೂ ನಮಸ್ಕಾರ. ಅದೇ ತರ ನಮ್ಗೆಲ್ಲ ಕೋಆಪರೇಟ್ ಮಾಡ್ತಾ ಇದ್ದಾರೆ. ಎಲ್ಲರೂ ಬಂದಿದ್ದೀನಿ, ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ನಾನು ಹೆಚ್ಚು ಈಗ ಮಾತಾಡ್ಲಿಕ್ಕೆ ಹೋಗಲ್ಲ. ಇವತ್ತು ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ನಮ್ಮ KPCC ಅಧ್ಯಕ್ಷರು, ನಮ್ಮ ಉಪಮುಖ್ಯಮಂತ್ರಿಗಳು ಶ್ರೀ DK ಶಿವಕುಮಾರ್ ಸರ್ ಅವರ ಜನ್ಮದಿನ. ನಿಜವಾಗ್ಲೂ ಅವ್ರ ಬಗ್ಗೆ ಮಾತಾಡ್ಬೇಕು ಅಂದ್ರೆ ನಮ್ಗೆ ಇಡೀ ದಿವಸ ಬೇಕಾಗುತ್ತೆ. ತಮ್ಗೆಲ್ರಿಗೂ ನೆನಪಿರ್ಬೋದು, ಕೋವಿಡ್ ಸಂದರ್ಭದಲ್ಲಿ ಅವರಿಗೆ KPCC ಅಧ್ಯಕ್ಷರು ಅವರಿಗೆ ಜವಾಬ್ದಾರಿ ಸಿಕ್ತು. ಆಗ ನಾವು ಹೊರಗಡೆ ಬರಕ್ ಆಗ್ತಿರ್ಲಿಲ್ಲ. ಜನರಿಗೆ ಎಷ್ಟು ಸಮಸ್ಯೆ ಇತ್ತು ಅಂತ ತಮಗೆಲ್ರಿಗೂ ನೆನಪಿದೆ. ಬಡವರು ಈ ಎಲ್ಲ ಬೇರೆ ಊರಿಂದ ಎಲ್ಲ ಈಗ ಜನರೆಲ್ಲ ಹೊರಗಡೆ ಬರ್ತಿರ್ಲಿಲ್ಲ. 4 ವರ್ಷ ಆಗ BJP ಸರ್ಕಾರನೇ ಇತ್ತು. ತಮಗೆಲ್ಲ ನೆನಪಿರ್ಬೋದು. 40% ಸರ್ಕಾರ ಅಂತ ಹೆಸರು ಬಂದಿತ್ತು ಆಗ. ಹೌದಾ ಇಲ್ವಾ? ಆಗ ಬಂದು ಬಸ್ ನಿಲ್ದಾಣದಲ್ಲಿ ಪ್ರತಿಭಟನೆ ಮಾಡಿ ನೀರು ದುಡ್ಡು ಕೊಟ್ಟಿಲ್ಲ ಅಂದ್ರೆ ನಾವೇ ಕಳಿಸ್ತೀವಿ ಅಂತ 1 ಕೋಟಿ ಚೆಕ್ ಕೊಟ್ಟು ಅವರು ಇತಿಹಾಸನ ಸೃಷ್ಟಿ ಮಾಡಿದ್ರು. ಅವ್ರ ಜೊತೆ ಎಲ್ಲ ನಮ್ಮ ಮಕ್ಕಳು ಸೇರ್ಕೊಂಡು, ನಮ್ಮ ಸಿದ್ದರಾಮಯ್ಯ ಸರ್ ಇರ್ಬೋದು, ನಮ್ಮ ರಾಮಿಗರೆಡ್ಡಿ ಸರ್ ಇರ್ಬೋದು, ಮತ್ತೆ ಪ್ರತಿಯೊಬ್ಬ ನಮ್ಮ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಕೈ ಜೋಡಿಸಿ ನಿಮ್ಮೆಲ್ಲರೂ ಸಾಕಾಗಂದ್ರೆ ನಮ್ಮ ಕಾಂಗ್ರೆಸ್ ಪಕ್ಷ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ. ಹಾಗಾಗಿ ನಾನೆಲ್ಲ ಕೇಂದ್ರ ಬಿಂದು ಈ ಕಾರ್ಯಕ್ರಮಕ್ಕೆ ನಮ್ಮ DK ಶಿವಕುಮಾರ್ ಸರ್ ಮತ್ತೆ ಪ್ರತಿಯೊಬ್ಬ ಕಾಂಗ್ರೆಸ್ಸಿನ ಕಾರ್ಯಕರ್ತರು, ವಿಶೇಷವಾಗಿ ಎಲ್ಲ ನಮ್ಮ ಪೌರ ಕಾರ್ಮಿಕರು ಬಂದಿದ್ದೀರಿ. ಮತ್ತೆ ನಮ್ಮ ಮಹಿಳಾ ಕಾಂಗ್ರೆಸ್ ಬಹಳ ಜನ ಇವತ್ತು ಬಂದಿದ್ದೀರಿ. ಈಗ ಮಹಿಳೆಯರಿಗೆ ವಿಶೇಷವಾಗಿ ನಮ್ಮ ಮುಂದಿನ ಪೀಳಿಗೆಗೆ ಒಳ್ಳೇದಾಗಬೇಕು ಅಂದ್ರೆ ನಮ್ಮ ಮಹಿಳೆಯರ ಕೈ ಬಲ ಪಡಿಸ್ಬೇಕು ಅಂತ 3 ವರ್ಷದಿಂದ ಎಷ್ಟು ಒಳ್ಳೆ ಕೆಲಸಗಳಾಗ್ತಾ ಇದೆ ನಮಗೆಲ್ಲರಿಗೂ ಗೊತ್ತಿದೆ. ಉಚಿತವಾಗಿ ನಾವು ಪೌರ ಕಾರ್ಮಿಕರು ನೀವು ಸ್ವಾಭಿಮಾನದಿಂದ ಬಸ್ ಹತ್ಕೊಂಡು ಓಡಾಡ್ತೀವಿ. ಆಗ ನಿಮ್ಗೆ ಸಂಬಳ ಎಷ್ಟು ಬರುತ್ತೆ ಪೌರ ಕಾರ್ಮಿಕರು? ಅದ್ ಯಾರು ಮಾಡಿದ್ದು? ಯಾವ ಸರ್ಕಾರ? ಕಾಂಗ್ರೆಸ್ ಸರ್ಕಾರ. ಈಗ ನಿಮ್ಮ ಕೆಲಸ, ರಾಹುಲ್ ಗಾಂಧಿ ಅವರು ಬಂದಿದ್ರು ನನ್ನ ಕ್ಷೇತ್ರದಲ್ಲಿ JP ನಗರದಲ್ಲೇ ಒಂದು ಸಭೆ ಆಯ್ತು ಎಲೆಕ್ಷನ್ ಮುಂಚಿತವಾಗಿ. ಆಗ ನಮ್ಗೆಲ್ಲ ಕಾಯಂ ಮಾಡ್ಬೇಕು ಅಂತ ನೀವು ಬೇಡಿಕೆ ಕೊಟ್ರಿ. ಹೌದಲ್ವಾ? ಯಾರು ಮಾಡಿದ್ರು? ನಮ್ಮ ಕಾಂಗ್ರೆಸ್ ಸರ್ಕಾರ. ಹಾಗಾಗಿ ನಮ್ಮ ಜೊತೆ ಮಹಿಳೆಯರಾಗಿರ್ಲಿ, ಕಾರ್ಮಿಕರಾಗಿರ್ಲಿ, ಬಡವರಾಗಿರ್ಲಿ, ಮಧ್ಯಮ ವರ್ಗದವರಾಗಿರ್ಲಿ, ಯುವಕರಾಗಿರ್ಲಿ, ಯಾವುದೇ ಜಾತಿ ಆಗಿರ್ಲಿ, ಯಾವುದೇ ವರ್ಗ ಆಗಿರ್ಲಿ, ಎಲ್ಲರ ಜೊತೆ ಒಂದೇ ಪಕ್ಷ ಕಾಂಗ್ರೆಸ್ ಪಕ್ಷ. ಇವತ್ತು ವಿಶೇಷವಾಗಿ ಇಲ್ಲಿ ನಮ್ಮ ಪದ್ಮನಾಭ ನಗರದಲ್ಲಿ ನಾನು ನಮ್ಮ ಸಹೋದರಿಯರು ಇಬ್ಬರು ದಯವಿಟ್ಟು ಪೌರ ಕಾರ್ಮಿಕರು ಇಲ್ಲಿ ಬರಬೇಕು ಅಂತ ನಾನು ಮನವಿ ಮಾಡ್ತೀನಿ. ಗ್ಯಾರಂಟಿ ಚೇರ್ಮನ್ ಆದಂತ ನಮ್ಮ ಕೃಷ್ಣಪ್ಪ ಸರ್ ಅವರು, ಮತ್ತೆ ಇನ್ನೊಬ್ಬ ನಮ್ಮ ಚೇರ್ಪರ್ಸನ್ ಅಧ್ಯಕ್ಷರಂತ ನಮ್ಮ ಮುತ್ತುರಾಜ್ ಅಣ್ಣ ಅವರು, ಮತ್ತೆ ನನ್ನ ಸಹೋದರಿ ಆದಂತ ನಮ್ಮ ಮಹಿಳಾ ಕಾಂಗ್ರೆಸ್ ಅಲ್ಲಿ ಬಹಳ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ನಮ್ಮ ಪವನ್ ಅವರು ಮತ್ತೆ ನಮ್ಮ ಅಕ್ಬರ್ ಅವರು, ಅದೇ ರೀತಿ ಎಲ್ಲ ನಮ್ಮ ಜಗಣ್ಣ ಅವರಿದ್ದಾರೆ, ನಮ್ಮ ಹಿರಿಯರಿದ್ದಾರೆ, ನಮ್ಮ ಲಕ್ಷ್ಮೀಪತಿ ಅನ್ನೋರಿದ್ದಾರೆ. ಅದೇ ರೀತಿ ವಿಶೇಷವಾಗಿ
ನಮ್ಮ ಪಕ್ಷದ ಹಿರಿಯರಾದಂತ ನಮ್ಮ ಹರ್ರೆಡ್ಡಿ ಸರ್ ಅವರಿದ್ದಾರೆ, ಮತ್ತೆ ನಮ್ಮ ಡಾಕ್ಟರ್ ಶಾಹಿದ್ ಅವರಿದ್ದಾರೆ, ಆಂಟೋನಿ ಅವರು ಬಂದಿದ್ದಾರೆ, ಮತ್ತೆ ಮಹಿಳಾ ಕಾಂಗ್ರೆಸ್ನ ಬಹಳ ಜನ ನನ್ನ ಸಹೋದರಿಯರು ಬಂದಿದ್ದಾರೆ, ಉಮಾಕ ಅವರಿರ್ಬೋದು, ಪಲ್ಲವಿ ಅವರಿರ್ಬೋದು, ಮತ್ತೆ ನಮ್ಮ ದೀಪ್ತಿ ಅವರಿರ್ಬೋದು, ವಿಶೇಷವಾಗಿ ಎಲ್ಲ ನಮ್ಮ ಮಹಿಳೆಯರು ಎಲ್ಲರೂ ನಾವು ಬಂದಿದ್ದೀವಿ. ನಮ್ಮ ಪುಷ್ಪ ಅವರಿರ್ಬೋದು. ನಾನು ಒಂದನ್ನು ಮನವಿ ಮಾಡ್ತೀನಿ, ದಯವಿಟ್ಟು ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಅಷ್ಟೇ ನಮ್ಮ ಮಹಿಳಾ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷರು ಸಹ ವೇದಿಕೆ ಮೇಲೆ ಕುತ್ಕೋಬೇಕು ಅಂತ. ಯಾಕಂದ್ರೆ ನಮ್ಮ ಪಕ್ಷದಲ್ಲಿ ನಮಗೆ ನಾವು 50% ಇದೀವಿ, 33% ಅಲ್ಲೇ ನಾವು ಕೇಳ್ತಾ ಇದ್ವಿ. ವೇದಿಕೆ ಮೇಲೆ ನಾವು ಮಿನಿಮಮ್ 33% ಇರಬೇಕು ಅಂತ ನಾನು ಕಡ್ಡಾಯವಾಗಿ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಹಾಗಾಗಿ ಈಗ ಎಲ್ಲ ನಾನು ಮಾತಾಡ್ಲಿಕ್ಕೆ ಹೋಗಲ್ಲ, ಯಾಕಂದ್ರೆ ನಮ್ಮ ಪೌರ ಕಾರ್ಮಿಕರು ಎಲ್ಲ ನಮ್ಮ ಸಹೋದರಿಯರು ಅವ್ರು ಬೆಳಿಗ್ಗೆ 5 ಗಂಟೆಗೆ ಎದ್ದು ಬರೋದು ನೋಡಿ. ಎಷ್ಟು ವಯಸ್ಸಾದ್ರೂ ಸಹ, ಎಷ್ಟೇ ಕಷ್ಟ ಇದ್ರು ಸಹ ನಮ್ಮ ಊರು, ನಮ್ಮ ಬೆಂಗಳೂರು, ನಮ್ಮ ನಗರ, ನಮ್ಮ ರಸ್ತೆ ಸ್ವಚ್ಛವಾಗಿರ್ಬೇಕು ಅಂದ್ರೆ ಅವರೇ ಕಾರಣ. ಹಾಗಾಗಿ ವಿಶೇಷವಾಗಿ ಎಲ್ಲ ನಮ್ಮ ಸಹೋದರರು ಇವತ್ತು ಬಹಳ ಅರ್ಥಪೂರ್ಣವಾಗಿರುವಂತ ಒಂದು ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೀವಿ. ಕೇಕ್ ಕಟ್ಟಿಂಗ್ ಇರ್ಬೋದು, ಮತ್ತೆ ನಮ್ಮ ಪೌರ ಕಾರ್ಮಿಕರಿಗೆ ಒಂದು ಕಿಟ್ ಇರ್ಬೋದು. ಹಾಗಾಗಿ ದಯವಿಟ್ಟು ಈಗ ಮುಂದೆ ಬರುವಂತ ಚುನಾವಣೆಯಲ್ಲಿ ಈಗ ನೋಡಿ, ನಮ್ಮ ಜನರ ಸೇವೆ ಮಾಡಬೇಕು ಅಂದ್ರೆ ನಾವು ಜನರ ಜೊತೆ ಇರಬೇಕು. ನಮ್ಮಲ್ಲಿರುವಂತ ಭಿನ್ನಾಭಿಪ್ರಾಯಗಳನ್ನ ನಾವು ಪಕ್ಕಕ್ಕಿಟ್ಟು ನಾವು 100% ನನಗಂತೂ ನಂಬಿಕೆ ಇದೆ. ಯಾಕಂದ್ರೆ ಜನರ ಜೊತೆ ಯಾರಿದಾರೋ ಅವ್ರಿಗೆ ನಮ್ಮ ವಿಶೇಷವಾಗಿ ನಮ್ಮ ಕನ್ನಡಿಗರು ನಾವು ಕೈ ಬಿಡಲ್ಲ ಅಂತ. ಹಾಗಾಗಿ ನಾವು ಒಟ್ಟಿಗೆ ಕೆಲಸ ಮಾಡೋಣ. ಇಂತಾನೆ ನಮ್ಮ ನಾಯಕರ ಜೊತೆ ನಾನು ಇಂತಾನೆ ಮಾತಾಡಿದೆ. 10th ಮತ್ತೆ 12th ಪಾಸ್ ಆಗಿರುವಂತ ನಮ್ಮ ಮಕ್ಕಳಿಗೆ ಕರೆದು ಸನ್ಮಾನ ಮಾಡಬೇಕು ಅಂತ ನಾನು ನಮ್ಮ ಜಯನಗರ BTM ಅಲ್ಲೂ ಸಹ ಮಾಡ್ತಾ ಇದ್ದೀನಿ. ನಮ್ಮ ಪದ್ಮನಗರದಲ್ಲೂ ಮಾಡೋಣ ಹೇಳಿದ್ದೀನಿ. ಸೊ ಹಾಗಾಗಿ ಈಗ ಯಾಕಂದ್ರೆ ನೋಡಿ, ಈ ವಿದ್ಯಾಭ್ಯಾಸ ಅನ್ನೋದು ಬಹಳ ಶ್ರೇಷ್ಠವಾದ ಗಾನ. ಯಾಕಂದ್ರೆ ಚಿಕ್ಕ ಮಕ್ಕಳು ಪಾಪ ನಾನು ನೋಡಿದ್ದೀನಿ, ಬೆಳಿಗ್ಗೆ 4 ಗಂಟೆ ಎದ್ದು ಇಡ್ಲಿ ಮಾರಿ ಅವರು ಸ್ಕೂಲಿಗೆ ಹೋಗ್ತಿದ್ದಾರೆ. ಬಹಳ ಜನರಿಗೆ ಕಾಲೇಜ್ಗೆ ಹೋಗಕ್ಕಾಗ್ತಿಲ್ಲ. ಹಾಗಾಗಿ ನಾವು ಅವ್ರ ಜೊತೆ ಕುತ್ಕೊಂಡು ಮಾತಾಡಿ ಅಟ್ಲೀಸ್ಟ್ ಡಿಗ್ರಿ ಆದ್ರೂ ಕಂಪ್ಲೀಟ್ ಮಾಡೋ ತರ ನಮ್ಮ ಮಕ್ಕಳನ್ನ ನಾವು ನೋಡ್ಕೊಳ್ಳೋಣ. ಹಾಗಾಗಿ ಆ ಕಾರ್ಯಕ್ರಮನು ಅತಿ ಶೀಘ್ರವಾಗಿ ನಾವು ಪ್ಲಾನ್ ಮಾಡಿ ನಮ್ಗೆಲ್ರಿಗೂ ಹೇಳ್ತೀವಿ. ಮತ್ತೊಮ್ಮೆ ಎಲ್ರಿಗೂ ನಾನು ಧನ್ಯವಾದ ಹೇಳ್ತೀನಿ. ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲಿರಲಿ. ನಮ್ಮ ನಾಯಕರು 125 ವರ್ಷ ಇರ್ತಾರೆ. ಮತ್ತೆ ನಾನು ಹೆಚ್ಚು ಮಾತಾಡ್ಲಿಕ್ಕೆ ಹೋಗಲ್ಲ, ಯಾಕಂದ್ರೆ ನಿಮಗೂ ಸಹ ಗೊತ್ತಿದೆ. ಸೊ ಎಲ್ರಿಗೂ ನಾನು ಇವತ್ತು ನಮ್ಮ DK ಶಿವಕುಮಾರ್ ಸರ್ ಅವರು ಚೆನ್ನಾಗಿರ್ಲಿ, ಅವ್ರಿಗೆ ಒಳ್ಳೇದಾಗಲಿ ಅಂತ ನಾನು ಪ್ರಾರ್ಥನೆ ಮಾಡಿ ನಾನು ಮತ್ತೊಮ್ಮೆ ಎಲ್ರಿಗೂ ಧನ್ಯವಾದ ಹೇಳಕ್ ಬಯಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್. बोलो DK ಶಿವಕುಮಾರ್ ಸಾಹೇಬ್ರಿಗೆ, बोलो ಕಾಂಗ್ರೆಸ್ ಪಾರ್ಟಿಗೆ. ಮೇಡಮ್ ಈ ಫೋಟೋ ಫೇಸ್ ಮೇಲೆ ಆಮೇಲೆ ಕಟ್ಬಿಡಿ. ಇಲ್ಲಿ ನೋಡಿ, ಎಲ್ಲ ಇಲ್ಲಿ ನೋಡಿ, ವಂಶ ಎಲ್ಲ ಇಲ್ಲಿ ನೋಡಿ. ಇವಾಗ ಕಟ್ಬಿಡಿ. ಮೇಡಮ್ ನೀವು ಕೇಕ್ ಕಟ್ ಮಾಡ್ತೀರಾ? ಈ ಕಡೆ ಕೇಕ್ ತಿಂತವ್ರೆ. ಹಾಂ ನೋಡಿ, 4 ಮೇಡಮ್ ಸ್ವಲ್ಪ ಲೈಟಾಗಿ ಟಚ್ ಮಾಡಿ ಕೈನ. ಪೌರ ಕಾರ್ಮಿಕರು ಸ್ವಲ್ಪ ಇಡಿ. ಈ ಕಡೆ ನೋಡಿ, ಈ ಕಡೆ ನೋಡಿ. ಓಕೆ ಮೇಡಮ್. ಹಾಂ ಕೈ ತೆಗೀರಿ, ಕೈ ತೆಗೀರಿ. ಓಕೆ ಬನ್ನಿ ಸರ್, ಕಿಶೋರ ಬನ್ನಿ, ಒಳ್ಳೆ ಬನ್ನಿ ಅಂಶ ಅಲ್ಲೇ ಈ ಕಡೆ ಗಾಯ
ಮೇಡಮ್ ಸ್ವಲ್ಪ ಈ ಕಡೆ ಪದ್ಮಾವತಿ ಮೇಡಮ್ ಅಲ್ವಾ? ನಾನು ಫಸ್ಟ್ ರಾತ್ರಿ ಫೋನ್ ಮಾಡಿದ್ದೆ. ನೋಡಿ ಈ ಕಡೆ ಸ್ವಲ್ಪ ಜರ್ಕೊಳ್ಳ ಮಂಗೆ ಇಲ್ಲಿ ಇಲ್ಲಿ ಹಾಂ ಒಳ್ಳೆ ಇದೆಲ್ಲ ತಗೊಳಮ್ಮ ಅದಣ್ಣ ಟ್ರೈನ್ ಹೋಗಿ ಬರ್ರಿ 5 ಜನ ಕೊಟ್ಬಿಡಪ್ಪ, 5 ಜನ ಕೊಟ್ಬಿಡಪ್ಪ ಫಸ್ಟ್. ಅಲ್ಲೇ ಬರ್ತಾರೆ ಎಲ್ಲ ಬರ್ತಾರೆ. ಓಕೆ, ಎಲ್ಲ ಬರ್ತಾರೆ. ಬರ್ತಾರೆ ಓ ಬನ್ನಿ ಮೇಡಮ್, ಬನ್ನಿ ಬನ್ನಿ ಮೇಡಮ್ ಹಾಗೆ ಬನ್ನಿ ಅಮ್ಮ ಬನ್ನಿ ಅಮ್ಮ ಬನ್ನಿ 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 ಬನ್ನಿ, ಆಯ್ತು ಬನ್ನಿ. ಆಯ್ತು ಓಕೆ ಆಯ್ತು.